ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ. ಸದ್ಭಕ್ತ ಜನ ಸಂದೋಹ ಕಷ್ಟ ಸಂಚಯ ನಾಶಕಂ ಕಾಮಕಾಲ ಭಯಾತೀತಂ ಶಿವರಾತ್ರೀಶ್ವರಂ ಭಜೆ. ಮೊದಲಿಗೆ ಸುತ್ತೂರು ಗುರು ಪರಂಪರೆಯನ್ನು ಭಕ್ತಿಪೂರ್ವಕವಾಗಿ ಮನಸ್ಸಿನಲ್ಲಿ ಸ್ಮರಿಸುತ್ತಾ, ಪರಮ ಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳವರನ್ನು ಭಕ್ತಿಪೂರ್ವಕವಾಗಿ ಮನಸ್ಸಿನಲ್ಲಿ ಸ್ಮರಿಸಿ ನಮಸ್ಕರಿಸುತ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿಯನ್ನು ವಹಿಸಿ ಸಾನ್ನಿಧ್ಯವನ್ನು ವಹಿಸಿರುವ ಕನೇರಿ ಪೂಜ್ಯರಲ್ಲಿ ಹಾಗೂ ಬಾಲ್ಕಿ ಪೂಜ್ಯರಲ್ಲಿ ಹಾಗೂ ಬಸವಲಿಂಗ ಸ್ವಾಮಿಗಳವರಲ್ಲಿ ಗೌರವಪೂರ್ವಕವಾಗಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಉಪಸ್ಥಿತರಿರುವ ಎಲ್ಲ ಪೂಜ್ಯರಲ್ಲಿ ಪ್ರಣಾಮಗಳು. ನಮ್ಮೊಡನೆ ಇವತ್ತು ಮೇಘಾಲಯದ ಘನತೆವೆತ್ತ ರಾಜ್ಯಪಾಲರು ಕೂಡ ಈ ಸಮಾರಂಭದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೂ ಕೂಡ ವಂದಿಸುತ್ತಾ, ಹಾಗೆ ಸಾಕಷ್ಟು ಜನಪ್ರತಿನಿಧಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ, ಅವ್ರಿಗೂ ಕೂಡ ವಂದಿಸುತ್ತಾ, ಹಾಗೂ ತಮ್ಮೆಲ್ಲರಲ್ಲೂ ಶರಣಾರ್ಥಿಗಳು. ನಾನು ಓದಲೆಲ್ಲ ಹೇಳ್ತಾ ಇರ್ತೀನಿ ಪರಮ ಪೂಜ್ಯರ ಬಗ್ಗೆ. ನಾವು ಅವರು ಜೀವಿಸಿರುವಂತ ಒಂದು ಅವಧಿಯಲ್ಲಿ ನಾವು ಇದ್ದಂಥದ್ದು ಬಹಳ ಒಂದು ಪುಣ್ಯ. ಹಾಗೆ ನಾವು ನಮ್ಮ ಮನೆಗಳಲ್ಲಿ ನಮ್ಮ ಪೂರ್ವಜರು ಹೇಳ್ತಾರೆ, ಅವರು ತಮ್ಮ ಅನುಭವಗಳನ್ನ ಹಂಚ್ಕೊಳ್ಬೇಕಾದ್ರೆ ಹೇಳ್ತಾರೆ, ನಾವು ಸ್ವಾತಂತ್ರ್ಯದ ಸಂಗ್ರಾಮದಲ್ಲಿ ಪಾಲ್ಗೊಂಡಿದ್ವಿ. ನಾವು ಗಾಂಧಿ, ನೆಹರು, ಸುಭಾಷ್ ಚಂದ್ರ ಬೋಸ್ ಹಾಗೂ ಚಂದ್ರಶೇಖರ್ ಆಜಾದ್ ಅಂತ ಮುಂತಾದ ಸ್ವಾತಂತ್ರ್ಯ ಹೋರಾಟರ ಕಾಲದಲ್ಲಿ ನಾವು ಜೀವಿಸಿದ್ವಿ ಅಂತ. ಅದೇ ರೀತಿ ನಮ್ಮಗಳಿಗೆ, ನಮ್ಮ ಯುವ ಪೀಳಿಗೆಗೆ ಒಂದು ಹೇಳ್ಕೊಳ್ಳಕ್ಕೆ ಒಂದು ಹೆಮ್ಮೆ ವಿಚಾರ ಅಂದ್ರೆ, ಪರಮ ಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳವರು ಜೀವಿಸಿದಂತಹ ಒಂದು ಅವಧಿಯಲ್ಲಿ ನಾವೆಲ್ಲ ಬದುಕಿದ್ದು ಅಥವಾ ನಾವು ಇರ್ತಕ್ಕಂಥದ್ದು ಒಂದು ಬಹಳ ಪುಣ್ಯ ಅಂತ ಭಾವಿಸ್ತೇನೆ. ಈ ಭಾರತ ದೇಶದಲ್ಲಿ ಸಾಕಷ್ಟು ಜನ ಸಂತರು, ಮಹಂತರು, ಬಹಳ ಹಿರಿಯರು, ಅನುಭಾವಿಗಳು ಇದ್ದಾರೆ, ಜೀವಿಸಿ ಹೋಗಿದ್ರು. ಆದರೆ ನಾವು ಕಂಡಂತಹ ಅಪರೂಪದ ಸಂತರು ಅಂದ್ರೆ ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳವರು. ಯಾಕೆ ಅಂದ್ರೆ, ಒಂದು ವಚನ ಇದೆ, ನಡೆಯೊಳಗೆ ನುಡಿ ತುಂಬಿ, ನುಡಿಯೊಳಗೆ ನಡೆ ತುಂಬಿ, ನಡೆ ನುಡಿಯೊಳಗೆ ಪರಿಪೂರ್ಣ ತುಂಬಿ, ಲಿಂಗವ ಪೂಜಿಸಿದಲ್ಲಾತನೇ ಅಚ್ಚ ಶರಣ ನೋಡ ಅಖಂಡೇಶ್ವರ ಅಂತ ಹಿರಿಯರು ಹೇಳ್ತಾರೆ. ಅಂದ್ರೆ ನುಡಿದಂತೆ ನಡೆ ಇರಬೇಕು, ನಡೆದಂತೆ ನುಡಿ ಇರಬೇಕು ಎನ್ನುವುದು ಶರಣರ ಮಾತೃವಾಕ್ಯವಾಗಿತ್ತು. ಅದನ್ನ ನಾವು ಬೇರೆ ಯಾರಲ್ಲೂ ನೋಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಪರಮ ಪೂಜ್ಯರೊಬ್ಬರನ್ನ ಬಿಟ್ಟು ಅಂತ ನಾನು ವೈಯಕ್ತಿಕವಾಗಿ ನನ್ನ ಅನುಭವವನ್ನ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಪರಮ ಪೂಜ್ಯರು ಯಾವಾಗ್ಲೂ ಈ ವಚನದಂತೆ, ಅವ್ರು ನುಡಿದಂತೆ ನಡೆಯುತ್ತಿದ್ರು, ಅಥವಾ ಅವ್ರು ಯಾವ ರೀತಿ ನಡೆಯಿತ್ತು ಅದರಂತೆ ನಡೆ ಅವ್ರದ್ದಾಗಿತ್ತು. ಅದನ್ನೇ ಬಸವಣ್ಣನವರು ಕೂಡ ನುಡಿಯೊಳಗಾಗಿ ನಡೆಯದಿರ್ದಡೆ ಮೆಚ್ಚನ ಕೂಡಲ ಸಂಗಮ ದೇವ ಅಂತ ಅವರ ವಚನದಲ್ಲೂ ಕೂಡ ಅವ್ರು ಅದನ್ನ ಹೇಳ್ತಾರೆ. ಆಮೇಲೆ ಪರಮ ಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳದವ್ರದ್ದು ಮಾತು ಬಹಳ ಮೃದುವಾಗಿರ್ತಿತ್ತು. ಅದು ಎಷ್ಟೇ ಹಿರಿಯರು ಇದ್ರು ಕೂಡ ಅಥವಾ ಎಷ್ಟೇ ಕಿರಿಯರಿದ್ರು ಕೂಡ ಅವ್ರಿಗೆ ಬಹಳ ಅರ್ಥವಾಗುವ, ಎಷ್ಟೇ ಕ್ಲಿಷ್ಟಕರ ವಿಚಾರಗಳಿದ್ರು ಬಹಳ ಅರ್ಥವಾಗುವ ರೀತಿ, ಸರಳವಾಗುವ ರೀತಿಯಲ್ಲಿ ಪರಮ ಪೂಜ್ಯರು ಎಲ್ರಿಗೂ ಕೂಡ ಸರಳವಾಗಿ, ಸುಲಭವಾಗಿ ಅರ್ಥವಾಗುವಂಗೆ ತಿಳಿಸ್ಕೊಡ್ತಿದ್ರು. ಅವ್ರ ಮಾತು ಎಷ್ಟು ಮೃದುವಾಗಿರ್ತಿತ್ತು ಅಂದ್ರೆ, ಆ ಮಾತಿನಲ್ಲಿ ಮೃದುತ್ವ, ಮಾತೃತ್ವ, ಹಾಗೂ ಎಲ್ಲಿ ಅವ್ರ ಮಾತಿನಿಂದ ಯಾವ್ದಾದ್ರು ಒಂದು ಜೀವಿಗೆ ತೊಂದರೆ ಆಗ್ಬಿಡುತ್ತೇನೋ ಅನ್ನೋ ಅಷ್ಟು ಮೃದುವಾಗಿ, ಅಷ್ಟು ಸರಳವಾಗಿ ಅವರು ಮಾತನಾಡ್ತಿದ್ದನ್ನ ನಾವೆಲ್ಲ ನೋಡಿದೀವಿ. ನನಗೆ ವೈಯಕ್ತಿಕವಾಗಿ ಅವ್ರನ್ನ ಬಹಳ ಹತ್ತಿರದಿಂದ ನೋಡ್ಲಿಕ್ಕೆ ಬಹಳಷ್ಟು ಒಂದು ಅವಕಾಶ ಇತ್ತು. ಸಾಕಷ್ಟು ಬಾರಿ ಪೂಜ್ಯರ ಜೊತೆ ಬಹಳಷ್ಟು ಬಾರಿ ಅವ್ರ ಜೊತೆಗೆ ಹೊರಗಡೆ ಹೋಗುವಂತ ಅವಕಾಶಗಳು ನನಗೆ ಸಿಕ್ಕಿತ್ತು.
ಸಾಮಾನ್ಯವಾಗಿ ನಾವೆಲ್ಲ ವಿದೇಶ ಪ್ರಯಾಣ ಹೊರಟಾಗ ನಮ್ಮ ಬ್ಯಾಗು 2 ಅಥವಾ 3 ಇರ್ತಿತ್ತು. ವಾಪಸ್ ಬರ್ಬೇಕಾದ್ರೆ ಅದು 5-6 ಬ್ಯಾಗ್ ಆಗ್ತಿತ್ತು. ಆದ್ರೆ ನಾವು ಸಾಕಷ್ಟು ಬಾರಿ ಪೂಜ್ಯರ ಜೊತೆ ವಿದೇಶಕ್ಕೆ ಪ್ರಯಾಣ ಬೆಳೆಸಿದಾಗ ಅವರ ಲಗೇಜ್ ಎಷ್ಟಿರ್ತಿತ್ತು, ಬರ್ಬೇಕಾದ್ರೂ ಕೂಡ ಅವ್ರದ್ದು 2 ಬ್ಯಾಗೇ ಅಷ್ಟೇ ಇರ್ತಿತ್ತು. ಅದನ್ನ ನಾವು ನೋಡಿ ಬಹಳ ಅವ್ರನ್ನ ನೋಡಿ ಕಲಿಬೇಕಾಗ್ತಿತ್ತು. ಯಾಕೆಂದ್ರೆ ಅವ್ರಿಗೆ ಪೂಜ್ಯರಿಗೆ ಲೌಕಿಕ ಲೌಕಿಕವಾಗಿ ಬಹಳ ಯಾವುದೇ ವಸ್ತು ಕಡೆ ವ್ಯಾಮೋಹ ಇರಲಿಲ್ಲ. ಆದ್ರೆ ನಮ್ಮಗಳಿಗೆ ಮಾತ್ರ ಓದಲ್ಲೆಲ್ಲ ಅದು ತಗೋಬೇಕು ಇದು ತಗೋಬೇಕು ಅನ್ನೋದನ್ನ ನಮ್ಮ ಮನಸ್ಸಿನಲ್ಲಿ ಇರ್ತಿತ್ತು. ಆದ್ರೆ ಪೂಜ್ಯರಿಗೆ ಅದು ಯಾವುದೂ ಇರ್ಲಿಲ್ಲ. ಅವ್ರದ್ದು ಒಂದು ಜೊತೆಗೆ ಇಟ್ಕೊಳ್ತಿದ್ದಿದ್ದು ಒಂದು ಪುಸ್ತಕ ಮಾತ್ರ. ಅದು ಬಿಟ್ರೆ ಅವ್ರದ್ದು ಪೂಜೆ ಸಾಮಾನು ಅಥವಾ ಬಟ್ಟೆ ಬಿಟ್ರೆ ಬೇರೆ ಏನು ಇರ್ತಿರ್ಲಿಲ್ಲ ಅವ್ರ ಬಳಿ. ಅದನ್ನ ನೋಡಿ ಒಂದು ಸನ್ಯಾಸಿ ಹೇಗಿರ್ಬೇಕು ಅನ್ನೋದನ್ನ ಅವರ ಒಂದು ನಡೆ ಮೂಲಕ ಅವರು ನಮ್ಗೆ ತಿಳಿಸ್ಕೊಡ್ತಿದ್ರು. ಆದ್ರೆ ಇವತ್ತು ಪೂಜ್ಯರು ನಮ್ಮ ನಡುವೆ ಭೌತಿಕವಾಗಿಲ್ಲ, ಆದರೆ ಅವರ ಚಿಂತನೆಗಳ ಮುಖಾಂತರ ನಾವು ಜೀವನ ಹೇಗೆ ರೂಪಿಸ್ಕೊಳ್ಬೇಕು ಅನ್ನೋದನ್ನ ಅವರ ಮಾತಿನ ಮೂಲಕ, ಅವರ ನಡೆ ಮೂಲಕ ನಮಗೆಲ್ಲ ಬಹಳಷ್ಟು ತಿಳಿಸ್ಕೊಟ್ಟಿದ್ದಾರೆ. ಅವರು ಎಲ್ಲರೂ ಹೇಳಿರುವ ಹಂಗೆ ಭೌತಿಕವಾಗಿ ನಮ್ಮ ನಡುವೆ ಇಲ್ಲದೆ ಇದ್ರೂ ಅವರ ಒಂದು ಚಿಂತನೆಗಳ ಮುಖಾಂತರ ಅವರು ನಮ್ಮ ಜೀವನದಲ್ಲಿ ನಮ್ಮ ಹೃದಯಗಳಲ್ಲಿ ಸದಾ ಜೀವಂತವಾಗಿರ್ತಾರೆ ಅಂತ ಹೇಳಿ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ಪ್ರಣಾಮಗಳು.